ದೇವರು ವರ ಕೊಟ್ರು ಪೂಜಾರಿ ಕೊಡ್ಲಿಲ್ಲ ಎಂಬಂತೆ ಸರ್ಕಾರ ಉಚಿತವಾಗಿ ಅನ್ನಭಾಗ್ಯ ಯೋಜನೆ ನೀಡಿದ್ರು ಅದನ್ನ ಸರಿಯಾದ ರೀತಿಯಲ್ಲಿ ಸಾರ್ವಜನಿಕರಿಗೆ ನೀಡುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ದಿನವಿಡೀ ಕಾಯುತ್ತಾ ಕುಳಿತ ಪಡಿತರ ಚೀಟಿದಾರರು. ಹೌದು, ರಾಜ್ಯ ಸರ್ಕಾರವು ಹಸಿವು ಮುಕ್ತ ರಾಜ್ಯವನ್ನಾಗಿ ಮಾಡಲು ಪಣತೊಟ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರಕ್ಕೆ ಬರುವ ಮುನ್ನವೇ ಹಸಿವು ಮುಕ್ತ ರಾಜ್ಯಕ್ಕೆ ಅನ್ನಭಾಗ್ಯ ಯೋಜನೆಯನ್ನ ನೀಡುತ್ತೇನೆ, ಇದರಿಂದ ರಾಜ್ಯದ ಯಾರೊಬ್ಬರೂ ಕೂಡ ಹಸಿವಿನಿಂದ ಬಳಲಬಾರದು ಎಂದು ಉಚಿತವಾಗಿ ಅಕ್ಕಿ ನೀಡುವುದರ ಜೊತೆಗೆ ಬಡವರ ಪಾಲಿಗೆ ನಂದಾದೀಪವಾಗಿದ್ದಾರೆ. ಆದರೆ ಚಳ್ಳಕೆರೆ ತಾಲೂಕಿನಲ್ಲಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಸಮಸ್ಯೆ ತಲೆದೂರುತ್ತಲೇ ಇವೆ. ಆದರೆ ಮೌನ ವಹಿಸಿದ ಆಹಾರ ಇಲಾಖೆಯ ಶಿರಸ್ತೇದಾರ್ ಅನ್ನಭಾಗ್ಯ ಅಕ್ಕಿಗಾಗಿ ರಾತ್ರಿ ಇಡೀ ಕಾಯುವ ಸಾರ್ವಜನಿಕರು ಎಂಬ ವರದಿಗಳು ಕೂಡ ಕಳೆದ ದಿನಗಳಲ್ಲಿ ವರದಿಯಾಗಿದ್ವು. ಇನ್ನು ಅದೇ ರೀತಿಯಲ್ಲಿ ಚಳ್ಳಕೆರೆ ತಾಲೂಕಿನ ಮಿರಸಾಬಿಹಳ್ಳಿ ಗ್ರಾಮದ ಪಡಿತರ ವಿತರಣೆ ಕೇಂದ್ರದಲ್ಲಿ ತಿಂಗಳಿಗೆ ಕೇವಲ 2 ದಿನ ಮಾತ್ರ ಅಕ್ಕಿ ವಿತರಣೆ ಮಾಡಿದ್ರೆ ಉಳಿದ ದಿನ ಖಾಲಿಯಾಗಿದೆ ಎಂಬ ಉತ್ತರ ಸಿಗುತ್ತೆ. ಹೀಗೆ ಪ್ರತಿ ತಿಂಗಳು ಅಕ್ಕಿ ಇಲ್ಲದೆ ಎಷ್ಟೋ ರಾತ್ರಿಗಳು ಕಳೆದಿದ್ದೇವೆ ಎಂದು ಸಾರ್ವಜನಿಕರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಅಧ್ಯಕ್ಷರು ನೆಂಬರ್ಗಳಾಗಿರ್ಲಿ ಇವೆಲ್ಲ ಸೇರಿ ನೋಡ್ತಾರೆ ಮಿರಸಾಬಿಹಳ್ಳಿಯಲ್ಲಿ. ತಾಲೂಕು ಶಿರಸ್ತೇದಾರ್ ಗಮನಕ್ಕೆ ತಂದ್ರೂ ಪ್ರಯೋಜನವಾಗಿಲ್ಲ. ಇದರಿಂದ ಅಧಿಕಾರಿಗಳು ಅಧಿಕಾರದ ಕುರ್ಚಿಯನ್ನ ಬಿಟ್ಟು ಪ್ರತಿ ತಿಂಗಳು ನ್ಯಾಯಬೆಲೆ ಅಂಗಡಿಗಳಿಗೆ ಭೇಟಿ ನೀಡಿದ್ರೆ ಮಾತ್ರ ಸಾರ್ವಜನಿಕರ ಸಮಸ್ಯೆ ಪರಿಹಾರವಾಗುತ್ತೆ. ಇಲ್ಲವಾದ್ರೆ ವಯೋವೃದ್ಧರು, ವಿಕಲಚೇತನರು, ಕಾರ್ಮಿಕರು ಹೀಗೆ ಕೂಲಿ ಬಿಟ್ಟು ತಮ್ಮ ಅಕ್ಕಿಗಾಗಿ ಕಾಯುವ ಪರಿಸ್ಥಿತಿ ಬಂದೊದಗಿದೆ. ಇನ್ನಾದರೂ ಅನ್ನಭಾಗ್ಯ ಯೋಜನೆ ಸರಿಯಾದ ರೀತಿಯಲ್ಲಿ ಸಾರ್ವಜನಿಕರಿಗೆ ದೊರಕುವುದೇ ಕಾದು ನೋಡಬೇಕಾಗಿದೆ.